ಬೀದಿ ನಾಯಿಮರಿ ಕಾಲನ್ನ ಹಿಡಿದು ಯುವಕ ಅದನ್ನ ಎಸ್ತಿದ್ದಾನೆ. ಕಾಂಪೌಂಡ್ಗೆ ಎಸ್ತ ಬಳಿಕ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿದ್ದಾನೆ. ಮೂಕ ಪ್ರಾಣಿಯ ಮೇಲೆ ಕ್ರೌರ್ಯ ಮೆರೆದಿದ್ದಾನೆ ಪಾಪಿ. ಸಾಕಷ್ಟು ಇಂತಹ ಘಟನೆಗಳನ್ನ ನಾವು ನೋಡ್ತಾ ಇರ್ತೀವಿ. ರಸ್ತೆಯಲ್ಲಿ ನಾಯಿ ಮಲಗಿದ್ದಂಥ ಸಂದರ್ಭದಲ್ಲಿ ಅದರ ಮೇಲೆ ಕಾರ್ ಹತ್ತಿಸ್ಕೊಂಡು ಹೋಗೋದು, ಇಂಥದ್ದೆಲ್ಲ ಘಟನೆಗಳನ್ನ ನೋಡಿದ್ದೀವಿ. ಈತ ಸಣ್ಣ ಮರಿ, ಅದು ಪಾಪ ಬೀದಿ ನಾಯಿ ಮರಿ, ಅದ್ರ ಕಾಲ್ ಹಿಡಿದು ಕಾಂಪೌಂಡ್ಗೆ ಎಸ್ತಿದ್ದಾನೆ. ಅಷ್ಟಕ್ಕೂ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಎಷ್ಟು ವಿಕೃತ ಮನಸ್ಸು ನೋಡಿ ಅವನು. ಮತ್ತೆ ಹೋಗ್ತಾನೆ, ಮತ್ತು ಆ ನಾಯಿಯನ್ನ ಟಾರ್ಚ್ ಹಿಡಿದು ಹುಡುಕಿ ಎತ್ಕೊಂಡು ಬರ್ತಾನೆ. ಕತ್ತಿಸುಕಿ ಕೊಲೆ ಮಾಡಿದ್ದಾನೆ. ಮೂಕ ಪ್ರಾಣಿಯ ಮೇಲೆ ಕ್ರೌರ್ಯ ಮೆರೆದಿದ್ದಾನೆ ಪಾಪಿ. ಎದೆ ಜಲ್ಸ್ ಅನ್ಸುತ್ತೆ ಈ ದೃಶ್ಯವನ್ನು ನೋಡ್ತಾ ಇದ್ರೆ. ಆತ ಮೆರೆದಿರುವಂಥ ಅಟ್ಟಹಾಸವನ್ನು ನೋಡ್ತಾ ಇದ್ರೆ. ಫಸ್ಟ್ ಕಾಂಪೌಂಡಿಗೆ ಎಸಿತಾನೆ, ಸಾಯಿಸ್ಬಿಟ್ಟಿದ್ದಾನೆ. ಇವನೇನು ಮನುಷ್ಯನೋ ಮೃಗನೋ ಅಂತ ಅನ್ಸ್ಬಿಡುತ್ತೆ ಈ ದೃಶ್ಯವನ್ನು ನೋಡಿದಾಗ. ಶ್ವಾನ ಮರಿಯ ಮೇಲೆ ಪಾಪಿ ಅಟ್ಟಹಾಸ ಮಾಡಿದ್ದಾನೆ. ಜೆಪಿ ನಗರದ 7ನೇ ಹಂತದಲ್ಲಿ ನಡೆದಿರುವಂಥ ಘಟನೆ. ಆರೋಪಿ ನೇಪಾಳಿ ಕಿರಣ್ ವಿರುದ್ಧ ಪುಟೇನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ದೃಶ್ಯದಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ. ಫಸ್ಟ್ ಆ ನಾಯಿ ಮರಿನ ಎತ್ಕೋತಾನೆ, ಕಾಂಪೌಂಡಿಗೆ ಎಸಿತಾನೆ. ಅದಾದ್ಮೇಲೆ ಮತ್ತೆ ಟಾರ್ಚ್ ಹಾಕಿ ಅದನ್ನು ಹುಡ್ಕೊಂಡು ಹೋಗ್ತಾನೆ. ಆ ಮೂಕ ಪ್ರಾಣಿಯ ರೋದನೆ ಆತನಿಗೆ ಅರ್ಥನೇ ಆಗ್ತಾ ಇಲ್ಲ. ಎಷ್ಟು ವಿಕೃತ ಮನಸ್ಥಿತಿ ಆತನದ್ದು ನೋಡಿ. ಮತ್ತೆ ಕರ್ಕೊಂಬರ್ತಾನೆ, ಕತ್ತು ಹಿಸುಕ್ತಾನೆ. ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಅದನ್ನು ಕೊಲೆ ಮಾಡಿದ್ದಾನೆ. ಕತ್ತು ಹಿಸುಕಿ ಕೊಲೆ ಮಾಡಿ ಅಟ್ಟಹಾಸವನ್ನು ಮೆರೆದಿದ್ದಾನೆ. ಈತನ ಮಾನಸಿಕ ಸ್ಥಿತಿ ಎಂಥದ್ದು ಅನ್ನೋದು ಈ ದೃಶ್ಯಗಳ ಮುಖೇನ ಗೊತ್ತಾಗ್ತಾ ಇದೆ. ನೇಪಾಳಿ ಕಿರಣ್ ಅಂತ ಈತನ ಹೆಸರು. ಜೆಪಿ ನಗರದ 7ನೇ ಹಂತದಲ್ಲಿ ನಡೆದಿರುವಂಥ ಘಟನೆ. ಈತನ ವಿರುದ್ಧ ಕಂಪ್ಲೇಂಟ್ ಕೂಡ ಆಗಿದೆ. ಆ ಕಂಪ್ಲೇಂಟ್ ಆಧರಿಸಿ ಎಫ್ಐಆರ್ ಕೂಡ ಆಗಿದೆ. ನಾಯಿ ಮೇಲೆ ಕ್ರೌರ್ಯವನ್ನು ಮೆರೆದಿದ್ದಾನೆ ಈ ಪಾಪಿ. ಗೋಡೆಗೆ ಅಂದರೆ ಆ ಕಾಂಪೌಂಡ್ಗೆ ನಾಯಿ ಮರಿಯನ್ನು ಫಸ್ಟ್ ಎಸಿತಾನೆ, ಆಮೇಲೆ ಮತ್ತೆ ಎತ್ಕೊಂಡ್ಬಂದು ಎಷ್ಟು ಹಿಂಸೆ ಅದಕ್ಕೆ ಕೊಡಬೇಕು ಅಷ್ಟನ್ನು ಕೊಟ್ಟಿದ್ದಾನೆ. ಅಂದರೆ ಆ ವಿಕೃತಿಯನ್ನು ಆತ ಪ್ರದರ್ಶನ ಮಾಡಿದ್ದಾನೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ. ದೃಶ್ಯದಲ್ಲಿ ನೋಡ್ತಾ ಇದ್ರೆ ಆತನ ವಿಕೃತ ಮನಸ್ಥಿತಿ ಅರ್ಥ ಆಗುತ್ತೆ. ಯಾವ ಕಾರಣಕ್ಕೆ ಹಿಂಗ್ ಮಾಡಿದಾನಂತೆ? ಆರೋಪಿಗೆ ಸಿಕ್ಬಿದ್ದಾನ? ಅರೆಸ್ಟ್ ಆಗಿದಾನ? ಶರ್ಮಿತಾ ಶೆಟ್ಟಿ, ಸದ್ಯ ಆರೋಪಿ ನೇಪಾಳಿ ಮೂಲದವನು ಕಿರಣ್ ಅನ್ನೋದು ಗೊತ್ತಾಗಿದೆ. ಆತನ ವಿರುದ್ಧ ಎಫ್ಐಆರ್ ಕೂಡ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಸದ್ಯ ಆತನನ್ನ ಅರೆಸ್ಟ್ ಕೂಡ ಪೊಲೀಸರು ಮಾಡಿದ್ದಾರೆ. ಸೊ ಯಾವ ಕಾರಣಕ್ಕಾಗಿ ಈ ರೀತಿ ಮಾಡ್ದ ಅದೆಲ್ಲ ಕೂಡ ನಾಳೆ ಸ್ಥಳ ಮಹಜೂರು ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಅಂದ್ರೆ ಈತ ಒಂದು ಪಬ್ ನಲ್ಲಿ ಕೆಲಸ ಮಾಡ್ತಾ ಇದ್ದ, ಅಂದ್ರೆ ಖಾಸಗಿ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದ. ಈ ಘಟನೆ ನಡೆದಿರುವಂತಹ ಜಾಗ ಪಬ್ನ ಮುಂಭಾಗದಲ್ಲಿ, ಅಲ್ಲೇ ಇದ್ದಂತಹ ಆ ಹೋಟೆಲ್ ಇಂದ ಸಮೀಪದಲ್ಲೇ ಇದ್ದಂತಹ ಪಬ್ನ ಮುಂಭಾಗದಲ್ಲಿ ಈ ಘಟನೆ ನಡೆದಿರುವಂತದ್ದು. ಈ ದೃಶ್ಯವನ್ನ ಪಕ್ಕದ ಒಂದು ಬಿಲ್ಡಿಂಗ್ ನಲ್ಲಿ ಇದ್ದಂತಹ ಒಬ್ರು ಮಹಿಳೆ ಮನೆಯ CCTVಯಲ್ಲಿ ಈ ದೃಶ್ಯ ಸೆರೆಯಾಗಿರುತ್ತೆ. ಸೊ ಇದೆಲ್ಲವೂ ಕೂಡ ಒಬ್ರು ಪ್ರಾಣಿ ಪ್ರಿಯಗೆ ಗಮನಕ್ಕೆ ಬರುತ್ತೆ. ಆಕೆ ಹೋಗ್ಬಿಟ್ಟು ಮೊದಲು ದೂರನ್ನ ಕೊಡ್ತಾರೆ. ಅಂದ್ರೆ ಈ ರೀತಿಯಾಗಿ ನಾಯಿಯನ್ನ ಸಾಯಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಅಂತ. ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ CCTV ದೃಶ್ಯವನ್ನ ಕಲೆ ಹಾಕಿದಾಗ ಈ ರೀತಿಯಾಗಿ ಅತ್ಯಂತ ಕ್ರೂರವಾಗಿ ಇವನು ಕೊಲೆ ಮಾಡಿರೋದು ಬೆಳಕಿಗೆ ಬಂದಿದೆ. ಅಂದ್ರೆ ಅವನು ನಾಯಿಯನ್ನ ಬಿಸಾಡಿರುವ ರೀತಿ ನೋಡಿದ್ರೆ ಈ ಥ್ರೋವಲ್ಲ ಬೋಲ್ ಬಿಸಾಡ್ತಾರಲ್ಲ ಆ ರೀತಿಯಾಗಿ ನಾಯಿ ಮರಿಯನ್ನ ಬಿಸಾಡಿದಾನೆ. ಅದಾದ್ಮೇಲೂ ಕೂಡ ನಾಯಿ ಮರಿ ಸತ್ತಿದ್ಯಾ ಬದುಕಿದ್ಯಾ ಅನ್ನೋದನ್ನ ಮತ್ತೆ ಚೆಕ್ ಮಾಡ್ತಾನೆ. ಅದಾದ್ಮೇಲೂ ಕೂಡ ಅದು ಸತ್ತಿಲ್ಲ ಅನ್ನೋದು ಕನ್ಫರ್ಮ್ ಆದ್ಮೇಲೆ ಅದರ ಕುತ್ತಿಗೆಯನ್ನ ಹಿಸುಕಿ ಅತ್ಯಂತ ಕ್ರೂರವಾಗಿ ಸಾಯಿಸ್ತಾನೆ. ಈ ವಿಚಾರ ಅವ್ನು ಯಾಕೆ ಈ ರೀತಿಯಾಗಿ ಮಾಡ್ದ ಅನ್ನೋದು ಅಲ್ಲಿರುವಂತಹ ಸ್ಥಳೀಯರನ್ನ ಕೇಳಿದಾಗ, ಜೊತೆಗೆ ಆ ನಾಯಿಗೆ ಊಟ ಹಾಕ್ತಿದ್ದಂತಹ ನಾಯಿಯ ಕೇರ್ ಟೇಕರ್ನ ಕೂಡ ಕೇಳಿದಾಗ ಅವರು ಕೂಡ ಹೇಳ್ತಾ ಇದ್ದಿದ್ದು ಖಂಡಿತವಾಗಿ ಯಾಕೆ ಈ ತರ ಮಾಡ್ದ ಅನ್ನೋದು ಗೊತ್ತಿಲ್ಲ. ಆದ್ರೆ ಅವನ ವರ್ತನೆ ನೋಡಿದ್ರೆ ಅವನಿಗೆ ಬಹುಶಃ ಮಾನಸಿಕವಾಗಿ ಅವನು ಸೀಮಿತದಲ್ಲಿ ಇಲ್ವೇನೋ ಅನ್ನುವಂತಹ ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ಸೊ ಇದು ಇನ್ನಷ್ಟು ತನಿಖೆಯ ಬಳಿಕ ಯಾಕೆ ಈ ರೀತಿಯಾಗಿ ಮಾಡ್ದ ಅನ್ನುವಂತಹ ವಿಷಯ ತಿಳಿದು ಬರುತ್ತೆ. ಶರ್ಮಿತಾ ಶೆಟ್ಟಿ. ಫಾಲೋ ಅಪ್ ಮಾಡೋಣ ಪ್ರಗತಿ ಶೆಟ್ಟಿ. ಥ್ಯಾಂಕ್ ಯು.